ಹೌದಲ್ವಾ? ಸ್ಟಮಕ್ ಪೇನ್ ಹೆವಿ ಬಂದ್ಬಿಟ್ಟಿದೆ ಸರ್, ತಡ್ಕಕ್ ಆಗ್ತಾ ಇಲ್ಲ. ಕಾಲ ಜಾಸ್ತಿ ಆಗಿದೆ. ಪೇನ್ ಎಲ್ಲ ಬರೋದು ಕಾಲ ಜಾಸ್ತಿ ಆಗಿನೇ. ಅವಾಗ ಏನ್ ಮಾಡ್ಬೇಕು ನೀವು? ಕಾಲವನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಅಥವಾ ಕಡಿಮೆ ಮಾಡ್ಲಿಕ್ಕೆ, ಕಾಲ ಜಾಸ್ತಿ ಆಗಿ ಬಂದಿದೆನಾ, ಕಾಲ ಕಮ್ಮಿ ಆಗಿ ಬಂದಿದೆ ನೋಡ್ಕೊಳ್ಳಿ. ಪೇನ್ ಆಲ್ಮೋಸ್ಟ್ ಬರೋದೆಲ್ಲಾನು ಡ್ಯೂ ಟು ಕಾಲದ ಹೆಚ್ಚಳದಿಂದನೇ. ಸರಿನಾ? ಇನ್ನು ಕೆಲವೊಬ್ರಿಗೆ ಸರ್ ದಿನಾ ತಿಂತೀನಿ ಸರ್, ಇಷ್ಟು ತಿಂತೀನಿ ಒಟ್ಟಾಗಿ ಹತ್ತಲ್ಲ. ಹತ್ತುತ್ತಾ ಇಲ್ಲ ಅಂತಂದ್ರೆ ಇಲ್ಲಿ ಕಾಲದ ಕೊರತೆ ಆಗಿರುತ್ತೆ. ಟೈಮಿಗೆ ಸರಿಯಾಗಿ ತಿಂತೀರಿ, ಆದ್ರೆ ಅದು ಡೈಜೆಷನ್ ಆಗಲ್ಲ, ಜೀರ್ಣ ಆಗಲ್ಲ ಅಂದ್ರೆ ಕಾಲವನ್ನ ಕ್ರಿಯೇಟ್ ಮಾಡಿ. ರಿಫ್ಲೆಕ್ಸ್ಗೆ ಆರೆಂಜ್ ಕಲರ್ ಅನ್ನ ಹಾಕ್ಬಿಟ್ಟು. ಇನ್ನು ಕೆಲವೊಬ್ರಿಗೆ ಸರ್ ಹಸಿವೆ ಆಗಲ್ಲ, ಎಷ್ಟು ತಿನ್ಬೇಕನ್ಸುತ್ತೆ ಅಲ್ವಾ, ಹಸಿವೆ ಆಗಲ್ಲ. ಟೈಮ್ ಸರಿಯಾಗಿ ತಿನ್ಬೇಕಂತ ಎಲ್ಲ ನಾನು ರೆಡಿ ಆಗಿರ್ತೀನಿ, ಆದ್ರೆ ಆ ಟೈಮಿಗೆ ಹಸಿವು ಆಗಲ್ಲ. ಅಗ್ನಿ ಎಲ್ಲ ಇದೆ ಆದ್ರೆ ಹಸಿವು ಆಗಲ್ಲ. ಕಾಲದ ಕೊರತೆ ಆಗಿರುತ್ತೆ. ಕಾಲದ ಕೊರತೆಯನ್ನ ಸರಿ ಮಾಡ್ಲಿಕ್ಕೆ ನೀವು ರಿಫ್ಲೆಕ್ಸ್ಗೆ, ಸ್ಟಮಕ್ ರಿಫ್ಲೆಕ್ಸಿಗೋ ಅಥವಾ ನೀವು ಕಾಲದ ಬೆರಳಿಗೋ ಆರೆಂಜ್ ಕಲರ್ ಅನ್ನ ಯೂಸ್ ಮಾಡಿ. ಮೋಷನ್ IBS ಇದ್ದವ್ರಿಗೆ ಏನಾಗಿರುತ್ತಪ್ಪ ಅಂತಂದ್ರೆ ಇರಿಟೇಬಲ್ ಬೋವೆಲ್ ಸಿಂಡ್ರಮ್. ಒಂದು ದಿನಕ್ಕೆ 4, 5, 6 ಸಲ ಹೋಗ್ತಾ ಇರ್ತಾರೆ. 4, 5 ಸರಿ 6 ಸಲ ಮೋಷನ್ಗೆ ಹೋಗ್ತಾ ಇದ್ದಾರೆ ಅಂದ್ರೆ ಕಾಲ ಜಾಸ್ತಿ ಆಗಿರುತ್ತೆ. ಅವರಿಗೆ ಕಾಲವನ್ನ ಕಮ್ಮಿ ಮಾಡಿ, ರೆಡ್ ಕಲರ್ ಅನ್ನ ರಿಫ್ಲೆಕ್ಸ್ಗೆ ಯೂಸ್ ಮಾಡಿ. ಇಲ್ಲ ಸರ್ 3 ದಿನ 4 ದಿನ 5 ದಿನ ಆದ್ರೂ ಕೂಡ ಮೋಷನ್ಗೆ ಹೋಗಲ್ಲ, ಅವರಿಗೆ ಕಾಲದ ಕೊರತೆ ಆಗಿರುತ್ತೆ. ಕಾಲವನ್ನ ರೈಸ್ ಮಾಡಿ ಆರೆಂಜ್ ಕಲರ್ ಅನ್ನ ಹಾಕಿ.